ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 45 ದಿವಸ ಆಯಿತು. ಆದರೆ ಅವರ ಸಂಪುಟ ಸಂಪೂರ್ಣ ರೀತಿಯಾಗಿ ರಚನೆ ಆಗಿಲ್ಲ. ಅರ್ಧ ಸಂಪುಟ ಮಾತ್ರ ಇದೆ, ಇನ್ನರ್ಧ ಬಾಕಿ ಇದೆ, ಅರ್ಧಕ್ಕಿಂತ ಜಾಸ್ತಿನೇ ಬಾಕಿ ಇದೆ. 20 ಸಚಿವ ಸ್ಥಾನಗಳು ಖಾಲಿ ಉಳಿದಿರುವಂಥದ್ದು. ಆ ಖಾಲಿ ಉಳಿದಿರುವಂತಹ ಸ್ಥಾನಗಳನ್ನು ತುಂಬೋದಿಕ್ಕೆ ಬೇಕಾದಂತಹ ಪ್ರಯತ್ನ ಸಾಗ್ತಾ ಇದೆ. ಆದರೆ ದೆಹಲಿಗೆ ಹೋದಾಗ ತಮ್ಮ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು. ಅನುಭವ, ಹಿರಿತನ, ಪ್ರದೇಶವಾರು, ಜಾತಿವಾರು ಎಲ್ಲ ಲೆಕ್ಕಾಚಾರದೊಂದಿಗೆ ಲಿಸ್ಟ್ ಮಾಡ್ಕೊಂಡು ಹೋಗಿದ್ರು. ಆದರೆ ಆ ಲಿಸ್ಟನ್ನು ನೋಡಿದಂತಹ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಇದು ಬೇಡ, ಹೊಸ ಲಿಸ್ಟ್ ತಗೊಂಡು ಬನ್ನಿ ಅಂತ ಹೇಳಿದರು. ಹಾಗಾದ್ರೆ ಆ ಲಿಸ್ಟ್ ಯಾಕೆ, ಯಾವ ಕಾರಣಕ್ಕಾಗಿ, ಇದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಬಿಗ್ ಟ್ವಿಸ್ಟ್ ಈಗ ಸಿಕ್ಕಿರುವಂಥದ್ದು. ಯಾಕಂದ್ರೆ ಸಂಪುಟ ವಿಸ್ತರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಹೇಗಿರಬೇಕು ಸಂಪುಟ, ಯಾಕಂದ್ರೆ ಈಗ ರಚನೆಯಾಗುವ ಸಂಪುಟ ಇದು ಎಲೆಕ್ಷನ್ ವರೆಗೂ ಕೂಡ ತೆಗೆದುಕೊಂಡು ಹೋಗುವಂತಹ ಸಂಪುಟ. ಹೀಗಾಗಿ ರಾಜ್ಯ ನಾಯಕರ ಲಿಸ್ಟ್ ಅನ್ನ ರಾಹುಲ್ ಗಾಂಧಿ ಅವರು ಒಪ್ಪಿಲ್ಲ. ಹೊಸ ಮುಖಗಳಿಗೆ ಮನ್ನಣೆ ಕೊಡಿ, ಹೊಸ ಲಿಸ್ಟ್ಗೆ ಅವಕಾಶ ಕೊಡಿ ಅನ್ನುವಂತಹ ಸೂಚನೆಯನ್ನ ಮಾಡಿದ್ದಾರೆ. ಅಂದ್ರೆ ನೀವು ಹೊಸದಾಗಿ ಲಿಸ್ಟ್ ಅನ್ನ ತಯಾರು ಮಾಡಿ. ಈಗ ನೀವು ಕೊಟ್ಟಿರುವಂತಹ ನಿಮ್ಮ ನಾರ್ಮಲ್ ಆದಂತಹ ಯೋಚನೆಯಲ್ಲಿ ನೀವೇನು ಒಂದು ಪಟ್ಟಿ ಮಾಡಿದ್ರೆ ಅದು ಬೇಕಿಲ್ಲ, ಇದು ಸರಿ ಇಲ್ಲ. ಹೊಸದಾಗಿ ಪಟ್ಟಿ ರೆಡಿ ಮಾಡಿ, ಹೊಸಬರಿಗೆ ಅವಕಾಶ ಕೊಡಿ, ಹೊಸ ಮುಖಗಳಿಗೆ ಅವಕಾಶ ಕೊಡಿ. ಇದು ಈಗ ಪಾರ್ಟಿ ಹೇಳ್ತಾ ಇರುವಂಥದ್ದು ರಾಜ್ಯ ನಾಯಕರುಗಳಿಗೆ. ಇದೇ ಕಾರಣಕ್ಕಾಗಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂತಹ ಪ್ರಕ್ರಿಯೆ ಇದೆಯಲ್ಲ, ಅದು ಮತ್ತಷ್ಟು ವಿಳಂಬ ಆಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಅದು ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ, ಯಾವ್ಯಾವ ಸ್ವರೂಪದ ಲೆಕ್ಕಾಚಾರಗಳು ಇಲ್ಲಿ ಸಾಗ್ತಾ ಇದ್ದಾವೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗಬೇಕು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಗ್ಗಂಟು ಈಗ ಮುಂದುವರೆದಿರುವಂಥದ್ದು. ಸದ್ಯಕ್ಕಂತೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಗ್ಗಂಟು ಮುಂದುವರೆದಿದೆ. ಯಾಕಂದ್ರೆ ಸರಿಸುಮಾರು 1 ತಿಂಗಳಿನಿಂದಲೂ ಕೂಡ ಮುಖ್ಯಮಂತ್ರಿಯವರು ಪ್ರಯತ್ನಿಸ್ತಾ ಇದ್ದಾರೆ ಸಂಪುಟದ ವಿಸ್ತರಣೆ ಆಗಬೇಕು ಅಂತ. ಯಾಕಂದ್ರೆ ಇರುವ ಅವಕಾಶದಲ್ಲಿ ಶಾಸಕರಿಗೆ ಮಂತ್ರಿಗಳಾಗಿ ಕೆಲಸ ಮಾಡೋದಕ್ಕೆ, ಅವ್ರಿಗೆ ತಿಳ್ಕೊಳ್ಳೋದಕ್ಕೆ, ಕಲ್ತ್ಕೊಳ್ಳೋದಕ್ಕೆ, ಇದೆಲ್ಲದಕ್ಕೂ ಕೂಡ ಅವಕಾಶವನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕು ಅನ್ನುವಂತಹ ಲೆಕ್ಕಾಚಾರ ಮುಖ್ಯಮಂತ್ರಿಯವರೆಗೂ ಕೂಡ ಇದ್ದೇ ಇದೆ. ಹೀಗಾಗಿ ಸಚಿವರ ಹೊಸ ಲಿಸ್ಟ್ ಫೈನಲ್ಗೆ ಕಸರತ್ತು ನಡೀತಾ ಇದೆ. ವಿಶೇಷವಾಗಿ ಈ ಒಂದು ಲಿಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ದಿನ ಸಭೆಗಳನ್ನು ನಡೆಸಲಾಗಿತ್ತು. ಇವತ್ತು ಕೂಡ ಎಐಸಿಸಿ ಕಚೇರಿಯಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಎಐಸಿಸಿ ಕಚೇರಿಯಲ್ಲಿ ಇವತ್ತು ಕೂಡ ರಾಜ್ಯ ನಾಯಕರುಗಳು ಕುಳಿತು ಕೇಂದ್ರ ನಾಯಕರ ಜೊತೆಗೆ ಚರ್ಚಿಸಿದ್ದಾರೆ. ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಮಧ್ಯೆ 2 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆದಿದೆ. ಯಾರ್ಯಾರನ್ನ ಮಂತ್ರಿಗಳಾಗಿ ನಾವು ನೇಮಕ ಮಾಡಿಕೊಳ್ಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಸುದೀರ್ಘ 2 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಲಾಗಿದೆ. ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಜೊತೆ ಮತ್ತೊಮ್ಮೆ ಸಭೆ ನಡೆಸುವಂಥದಕ್ಕೆ ಬೇಕಾದಂತಹ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅಂತಿಮವಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಅಂತಿಮ ಮುದ್ರೆ, ಒಪ್ಪಿಗೆಯ ಮುದ್ರೆ ಬೇಕೇ ಬೇಕು. ಯಾವುದೇ ಸಂಪುಟದ ವಿಸ್ತರಣೆಯ ಕಸರತ್ತಿಗೆ ಆದರೂ ಕೂಡ ಅವರ ಅಂತಿಮ ಮುದ್ರೆ ಬೇಕಿದೆ. ಹೀಗಾಗಿ ಹೈಕಮಾಂಡ್ ಒಪ್ಪಿದ ಬಳಿಕ ವಿಸ್ತರಣೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಅವರು ಯಾವಾಗ ಹೇಳ್ತಾರೋ ಆವಾಗ ನಾವು ಮಾಡ್ತೀವಿ ಅಂತ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ತಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವ ಸ್ವರೂಪದ ತಯಾರಿಗಳು ನಡೆದಿದ್ದಾವೆ ಅನ್ನೋದ್ರ ಬಗ್ಗೆ ಸಿಎಂ ಮಾತನಾಡಿದ್ದಾರೆ, ತೋರಿಸ್ತೀನಿ. ಸಚಿವ ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಡೆಲ್ಲಿ ಅವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದೀವಿ. ಅವ್ರೇನು ಮಾರ್ಗದರ್ಶನ ಕೊಡಬೇಕೋ ಕೊಟ್ಟಿದ್ದಾರೆ. ಅವ್ರು ಯಾವಾಗ ಹೇಳ್ತಾರೋ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಯಾವಾಗ ಮುಖ್ಯಮಂತ್ರಿಯವರು ಈ ರೀತಿ ಅಂತ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೋ ಅವಾಗಲೇ ಕಾಂಗ್ರೆಸ್ನ ಶಾಸಕರು ಕೂಡ ಈ ವಿಚಾರದಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅದುವೇ 60-40 ಅನುಪಾತ, 60-40 ಸಂಪುಟ 60-40 ಇದೀಗ ಸದ್ಯಕ್ಕೆ ಕಾಂಗ್ರೆಸ್ನ ಹೊಸ ಸೂತ್ರ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಜೊತೆಗೆ ರಾಹುಲ್ ಅವರು 1-to-1 ಮೀಟಿಂಗ್ ಅನ್ನ ನಿನ್ನೆಯಷ್ಟೇ ನಡೆಸಿದ್ರು. ಎಲ್ಲರ ಜೊತೆ ಕೂಡ ಪ್ರತ್ಯೇಕವಾಗಿಯೂ ಕೂಡ ಸಭೆಯನ್ನು ಮಾಡಿದ್ದಾರೆ. ಇವತ್ತು ಕೂಡ ಮಾತನಾಡ್ತಾ ಇದ್ದಾರೆ ದೆಹಲಿ ಮಟ್ಟದಲ್ಲಿ. 3 ಲಿಸ್ಟನ್ನು ನೋಡಿ ಎಲ್ಲರ ಲಿಸ್ಟನ್ನು ಕೂಡ ರಾಹುಲ್ ಗಾಂಧಿ ಅವರು ತಿರಸ್ಕರಿಸಿದಾರಂತೆ. 3 ಜನ ಕೂಡ ತಮ್ಮ ಲಿಸ್ಟನ್ನು ತೆಗೆದುಕೊಂಡು ಹೋಗಿದ್ರು. ಆದರೆ ಈ ಎಲ್ಲ ಲಿಸ್ಟ್ಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಸೂಚಿಸಿಲ್ಲ ಈ ಲಿಸ್ಟ್ಗಳಿಗೆ. ಯಾಕಂದ್ರೆ ಹೊಸತನ ಬೇಕು. ರಾಜ್ಯ ನಾಯಕರ ಲಿಸ್ಟನ್ನ ರಾಹುಲ್ ಗಾಂಧಿ ಅವರು ಒಪ್ಪಿಲ್ಲ, ಬದಲಿಗೆ ಹೊಸ ಲಿಸ್ಟನ್ನು ತನ್ನಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ 60-40 ಅನುಪಾತದ ಲಿಸ್ಟ್ ತಯಾರಿಸೋದಕ್ಕೆ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಅಂದ್ರೆ ಈಗಾಗಲೇ ಆಗಿರುವಂತಹ ಸಂಪುಟದ ಸದಸ್ಯರ ಸಂಖ್ಯೆ ಜೊತೆಗೆ ಇನ್ನು ಸೇರಬೇಕಾಗಿರುವಂತಹ ಸಂಪುಟದ ಸದಸ್ಯರ ಸಂಖ್ಯೆ, ಇವುಗಳನ್ನ 60-40 ರೀತಿಯಲ್ಲಿ ಹಂಚಿಕೊಳ್ಬೇಕು ಅಂತ. ಅಂದ್ರೆ ಹಿರಿಯರಿಗೆ 60 ಭಾಗ ಆದರೆ 40 ಭಾಗ
ಹೊಸಬರಿಗೆ ಕೊಡಬೇಕು, ಕಿರಿಯರಿಗೆ ಕೊಡಬೇಕು. ಈ ನಿಟ್ಟಿನಲ್ಲಿ ಪ್ರಯತ್ನ ಸಾಗಿದೆ. ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ನ ಯುವ ಶಾಸಕರಿಗೆ, ಫಸ್ಟ್ ಟೈಮರ್ಸು, 2 ಬಾರಿ 3 ಬಾರಿ 4 ಬಾರಿ ಗೆದ್ದಂತಹ ಶಾಸಕರುಗಳಿಗೆ ನಿಜಕ್ಕೂ ಖುಷಿಯ ವಿಚಾರ. ಹಿರಿಯರಿಗೆ 60% ಮತ್ತು ಹೊಸ ಮುಖಗಳಿಗೆ 40% ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ನೀಡಲಾಗಿದೆ. ಅಂದರೆ ಬದಲಾದ ನಾಯಕತ್ವ, ಬದಲಾವಣೆಯ ನಾಯಕತ್ವ ಅನ್ನುವಂತಹ ಸಂದೇಶ ಇಲ್ಲಿ ರವಾನಿಸೋದಕ್ಕೆ ಈಗ ಹೊರಟಿದ್ದಾರೆ. ಹೊಸ ಮುಖಗಳು, ಯುವಕರು, ವಿದ್ಯಾವಂತರು, ಸಮುದಾಯದ ಪ್ರಭಾವಿಗಳು, ಇಂಥವ್ರಿಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು. ನೋಡಿ, ಹೊಸ ಮುಖಗಳು ಮಾತ್ರ ಅಲ್ಲ, ಅದರಲ್ಲಿ ವಿದ್ಯಾವಂತರು ಇರಬೇಕು, ಯುವಕರಿರಬೇಕು, ಸಮುದಾಯಗಳ ಪ್ರಭಾವಿಗಳಿರಬೇಕು. ಅಂಥವರಿಗೆ ಹೆಚ್ಚು ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಲಾಗಿದೆ. ಹಳೆ ಮುಖಗಳನ್ನು ಬಿಟ್ಟು ಉತ್ಸಾಹಿಗಳ ಹೆಸರನ್ನ ಕೊಡುವಂತೆ ರಾಜ್ಯ ನಾಯಕರಿಗೆ ಸೂಚನೆಯನ್ನು ನೀಡಲಾಗಿದೆ. ಹಳೆ ಮುಖಗಳು ಬೇಡ, ಉತ್ಸಾಹಿಗಳಿರಲಿ, ಕೆಲಸ ಮಾಡುವಂಥವ್ರು ಇರಲಿ, ಓಡಾಡೋದಕ್ಕೆ ತಾಕತ್ತಿರುವಂಥವ್ರು ಇರಲಿ, ಅಂಥವ್ರನ್ನ ನಾವು ಮಂತ್ರಿಗಳಾಗಿ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಹೋಗಿದೆ. ಹಳಬರು, ವಯಸ್ಸಾದವರು ಸಾಕು, ಮುಂದಿನ ಸಭೆಗೆ ಹೊಸ ಲಿಸ್ಟ್ ತನ್ನಿ ಅನ್ನುವಂಥ ಸಂದೇಶ ಬಂದಿದೆ. ಹಳಬರು, ವಯಸ್ಸಾದವರು, ಈಗಾಗಲೇ ಪ್ರತಿ ಬಾರಿ ಸರ್ಕಾರಗಳು ಬಂದಾಗಲೂ ಕೂಡ ಮಂತ್ರಿಗಳಾಗ್ತಾ ಇದ್ದಂಥವರು, ಇಂಥವ್ರು ಬೇಡ, ಹೊಸದಾಗಿ ಕೊಡೋಣ, ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಈ ವಿಚಾರದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತನಾಡಿದ್ದಾರೆ, ತೋರಿಸ್ತೀನಿ. He said that that ratio should be 60-40 or something. Whatever we heard the rumors. I mean, with 40%, 60 the earlier elder seniors in that way. ಹೀಗೆ 60-40 ಆಗಬೇಕು. ಹಿರಿಯರಿಗೆ 60, ಕಿರಿಯರಿಗೆ 40. ಇದು ಲೆಕ್ಕಾಚಾರ ಸಾಗ್ತಾ ಇದೆ. ವಿಶೇಷವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ನಾನಾ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. Process on. Finally, High Command, Chief Minister, and senior leaders will sit together. Exact time we cannot say now because CM also in the to meet Surjewala ji. Hopefully, it will be done early at the earliest. Sir, is there any criteria now because The High Command will make a criteria what has to be done. So decision will be taken. Now, as of now, it's a preliminary discussion is going on. It may take some more time. Have been earlier as well. So this time I think they're going to look at new faces, youngsters, and there are so many other criteria which they're looking into. So we all fit into that, and we are hoping that we get a chance, and we will get a chance. ಹೀಗೆ ನಮಗೆ ಅವಕಾಶ ಸಿಗಬಹುದು ಯಾವಾಗ ಯುವಕರಿಗೆ, ವಿದ್ಯಾವಂತರಿಗೆ ಅಂತ ಹೇಳುವಾಗ ಸಹಜವಾಗಿಯೇ ಡಾಕ್ಟರ್ ಅಜಯ್ ಸಿಂಗ್ರಂತವರು ತಮಗೆ ಬೇರೆ ಯಾವುದೇ ಬಲ ಇಲ್ಲದಿದ್ರು ಕೂಡ, ಹೌದು ಅವರ ಅಪ್ಪ ಸುದೀರ್ಘ ಕಾಲ ಮಂತ್ರಿ ಆಗಿದ್ದವರು, ಮುಖ್ಯಮಂತ್ರಿ ಆಗಿದ್ದವರು ಎಲ್ಲವೂ ಹೌದು. ಆದರೆ ಅಪ್ಪ ಇಲ್ಲದೆ ಮೇಲೆ ಈಗ ಆ ಫ್ಯಾಮಿಲಿಗೂ ಕೂಡ ಸಚಿವ ಸ್ಥಾನ ಸಿಗ್ತಾ ಇಲ್ಲ, ಅಷ್ಟು ಸುಲಭವಾಗಿ ಸಿಗಲ್ಲ. ವಿದ್ಯಾವಂತರಿಗೆ ಅವಕಾಶ, ಯುವಕರಿಗೆ ಅವಕಾಶ ಸಿಕ್ಕಿದಾಗ ನನಗೂ ಒಂದು ಅವಕಾಶ ಸಿಗ್ಬೋದು ಅಂತ ಅವರು ಕಾಯ್ತಾ ಇದ್ದಾರೆ. ಆ ಖುಷಿಯಲ್ಲಿ ಈ ಯುವಕರು ಇದ್ದಾರೆ, ಯುವ ಶಾಸಕರುಗಳು ಇದ್ದಾರೆ. ಇನ್ನು ದೆಹಲಿಯಲ್ಲಿ ಬಿಟ್ಟಿದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಸಿದ್ದರಾಮಯ್ಯನವರ ಟೀಮ್ ಕೂಡ ಬಹಳ ಆಕ್ಟಿವ್ ಆಗಿದೆ, ಎಲ್ಲರೂ ಜೊತೆ ಸೇರಿದ್ದಾರೆ. ದೆಹಲಿಯಲ್ಲೂ ಕೂಡ ಜೊತೆ ಸೇರಿದ್ರು, ಸಿದ್ದರಾಮಯ್ಯನವ್ರ ಜೊತೆಗೆ ಸೇರಿಕೊಂಡಿದ್ರು, ಅವ್ರ ಜೊತೆಗೇ ಉಪಹಾರದಲ್ಲಿ ಭಾಗಿಯಾಗಿದ್ದರು. ಎಲ್ಲ ಶಾಸಕರುಗಳು, ಹಿರಿಯ ಶಾಸಕರುಗಳು, ಮಾಜಿ ಸಚಿವರುಗಳು ಇವರೆಲ್ಲರೂ ಸೇರಿದ್ರು. ಶಾಸಕರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಎಲ್ಲರೂ ಜೊತೆ ಸೇರಿದ್ದಾಗ ಜೊತೆಯಲ್ಲಿನೇ ಬೆಳಗಿನ ತಿಂಡಿಯನ್ನು ತಿಂತ ಒಂದು ಸುತ್ತು ಚರ್ಚೆಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಶಾಸಕರುಗಳು ಸಿದ್ದರಾಮಯ್ಯನವರಿಗೆ ತಮ್ಮ ಅಹವಾಲುಗಳನ್ನು ಹೇಳಿದ್ದಾರೆ. ಹೀಗಾಗಿ ದೆಹಲಿಯಲ್ಲಿ ಕರ್ನಾಟಕ ಭವನದಲ್ಲಿ ಉಪಹಾರದೊಂದಿಗೆ ಸಮಾಲೋಚನೆಯೂ ಕೂಡ ನಡೆದಿದೆ. ಶಾಸಕರ ಜೊತೆಗಿನ ಸಮಾಲೋಚನೆ, ಶಾಸಕರ ಅಹವಾಲುಗಳ ಸ್ವೀಕಾರ, ಅಭಿಪ್ರಾಯಗಳ ಸ್ವೀಕಾರ, ನನಗೂ ಬೇಕು ಅನ್ನುವಂತಹದರ ಸ್ವೀಕಾರ, ಅದಾದಮೇಲೆ ನೋಡೋಣ ಅನ್ನುವಂತಹ ಭರವಸೆ ಸಿಕ್ಕಿದೆ ಸಿದ್ದರಾಮಯ್ಯನವರ ಕಡೆಯಿಂದ. ಈ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದರೆ, ತೋರಿಸ್ತೀನಿ. ಆದಷ್ಟು ಬೇಗ ಮುಗಿಸ್ತಾರೆ. ಒಂದನೇ ಹಂತ ಪ್ರಾರಂಭ ಆಗಿದೆ ಚರ್ಚೆ, ಎರಡನೇ ಹಂತದಲ್ಲಿ ಇನ್ನೂ ಒಂದು ಚರ್ಚೆ ಅಂತ ಇನ್ನೊಂದು ಆಗ್ಲೇಬೇಕು, ಇನ್ನೂ ಚರ್ಚೆ ಆಗ್ಲೇಬೇಕು. ಆದಷ್ಟು ಬೇಗ ಮಾಡ್ತಾರೆ, ಮಾಡೋದು ಒಳ್ಳೇದು. ನೋಡೋಣ, ಸೋಮವಾರ ಮಂಗಳವಾರ ಅಷ್ಟೊತ್ತಿಗೆ ಆಗ್ಬೋದಾ ಸರ್? ಗೊತ್ತಿಲ್ಲ, ಬಟ್ ಬೇಗ ಮಾಡ್ತಾರೆ ಅಂತ ಅಷ್ಟು ಗೊತ್ತಿದೆ. ಆಗಂತೂ ಗೊತ್ತಿಲ್ಲ, ಬೇಗ ಮಾಡ್ಲೇಬೇಕು. ಚರ್ಚೆ ಪ್ರಾರಂಭ ಆಗಿದೆ, ಮಾಡ್ತಾರೆ. ಚರ್ಚೆ ಆಗಿಲ್ಲ, ವರ್ಷ ಮುಂದಿನ ಸಭೆಯಲ್ಲಿ ಚರ್ಚೆ ಆಗ್ಬೋದು. ಅವ್ರಿಗೆ ಹೊಸಬ್ರಿಗೆ ಕೊಡಬೇಕಂತ ಒಂದು ಆಸೆ ಇದೆ ಅವರಿಗೆ. ಹುಡುಗರಿಂದ ಒಳ್ಳೇದು, ಯಾಕಂದ್ರೆ ಹೊಸ ಲೀಡರ್ಶಿಪ್ ಬರುತ್ತೆ, ಪಾರ್ಟಿಗೆ ಅಸೆಟ್ ಆಗ್ತಾರೆ, ಹೊಸಬ್ರು ಕೆಪಾಸಿಟಿ ಇದೆ, ಮಾಡ್ಬೇಕು. ಹೊಸ ಅಧ್ಯಕ್ಷ ಬರ್ತಾರೆ, ಹೊಸ ಅಧ್ಯಕ್ಷ ನಮ್ಗೆ ಬೇಕಂತ ಒಂದು ಟೀಮ್ ತಯಾರು ಮಾಡ್ತಾರೆ, ಅದು ವಾಡಿಕೆ ಮಾಡಿ
ಮತ್ತೆ ಜನರೆಲ್ಲ ಸಂಘಟನೆಗೆ ಬಳಸ್ಕೋಬೇಕು. ಸುಮಾರು ಇಲೆಕ್ಷನ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಮಾಡೋಣ, ಜೊತೆ ನಾವು ಇರ್ತೀವಿ. ಇದಾರೆ ಅದೇ ಅಲ್ಲಿ ಚರ್ಚೆ ನಡೀತಾ ಇದೆ. ಒಂದಂತಿ ಕೊಡ್ಲೇಬೇಕು, ಒಂದಂತಿ ಕೊಡ್ಲೇಬೇಕು. ಸೊ ಎರಡನೇದು ಹೈಕಮಾಂಡ್ ಮುಂಚೆನೆ ಹಂಗೆ ಇದ್ದು ಇವಾಗ ಹಂಗೆ ಇರ್ತದೆ. ಸೊ ಈ ಮಧ್ಯೆ ಯಾರೋ ಹೇಳೋರು ಕೊಟ್ಕೊಂಡಿದ್ದಾರೆ ಹೊಸಬ್ರು. ಅದೇನೋ ಲಾಭ ಪಡಿಲಿಕ್ಕೋ ಅಥವಾ ಏನ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ. ನೋಡು ಯಾವ್ದೋ ಒಂದು ಶಕ್ತಿ ಹುಟ್ಟಿದೆ. ಅದೇನು ಬಹಳ ಜನ ಉಳಿಯೋಲ್ಲ. ನಾವು 30 ವರ್ಷದಿಂದ ಕೂಡಿ ಬಂದಿದ್ದೀವಿ, ಇದ್ದೇ ಇರ್ತದೆ. ಹೀಗೆ ಒಂದು ಕಡೆಯಲ್ಲಿ ಹೊಸ ಲಿಸ್ಟ್ ತನ್ನಿ, ಅದಕ್ಕೆ ಬೇಕಂತ ತಯಾರಿಗಳು, ಸಚಿವ ಆಕಾಂಕ್ಷಿಗಳ ಮಾತುಗಳು, ಆಸೆಗಳು, ಆಕಾಂಕ್ಷೆಗಳು ಇವೆಲ್ಲವೂ ಕೂಡ ವ್ಯಕ್ತವಾಗ್ತಾ ಇದ್ರೆ ಪ್ರತಿಪಕ್ಷ ಇದರಲ್ಲಿ ಹೊಸದೇ ಆದಂತಹ ಒಂದು ವಿಚಾರವನ್ನು ನೋಡ್ತಾ ಇದೆ. ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಮಾತನಾಡಿದ್ದಾರೆ. ಇಲ್ಲಿ ಮಂತ್ರಿ ಯಾರಾಗಬೇಕು ಅನ್ನೋದು ಅವರು ಕೊಡೋ ಹಣದ ಮೇಲೆ ಡಿಪೆಂಡ್ ಆಗ್ತದೆ. ಯಾರ್ಯಾರು ಎಷ್ಟೆಷ್ಟು ಜಾಸ್ತಿ ಕೊಡ್ತಾರೋ ಅವ್ರು ಮಂತ್ರಿ ಆಗ್ತಾರೆ, ಕಡಿಮೆ ಕೊಡೋರು ಮಂತ್ರಿ ಆಗಲ್ಲ. ಇದು ಜಗಜ್ಜಾಹಿರೋತ. ಈಗ ಯಾರ್ಯಾರು ಸೀನಿಯರ್ಸ್ ಇದ್ರು ಅವ್ರು ಮಾಡಿದ್ದಾರೆ ಅಷ್ಟೇ. ಈಗ ಮಾಡೋದೆಲ್ಲ ಹಣದ, ಯಾಕಂದರೆ ಅವ್ರಿಗೆ ಚುನಾವಣೆಗೆ ಹಣ ಬೇಕು. ಹಣ ಯಾರು ಕೊಡ್ತಾರೋ ಅವ್ರು ಮಾಡ್ತಾರೆ. ಅದಕ್ಕೆ ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಹಣದ ತೈಲಿ ಇಟ್ಕೊಂಡು ಯಾರ್ಯಾರು ಡೆಲ್ಲಿಗೆ ಹೋಗ್ತಾರೋ ಅವ್ರು ಪಾಸ್ ಆಗ್ತಾರೆ, ಇಲ್ಲ ಅಂದವ್ರು ಮನೆಗೆ ಬರ್ತಾರೆ. ಹೀಗೆ ಅಶೋಕ್ ಅವರು ಇಲ್ಲಿ ಹಣದ ತೈಲಿಯ ಮೂಲಕ ಸಂಪುಟದ ರಚನೆ ಆಗ್ತಾ ಇದೆ ಅನ್ನುವಂಥ ಬಾಂಬ್ ಸಿಡಿಸ್ತಾ ಇದ್ದಾರೆ. ಇರಲಿ, ಇನ್ನು ಇಲ್ಲಿ ಯಾರೆಲ್ಲ ಹಾಗಾದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ, ಯಾರೆಲ್ಲ ಈ ಲಿಸ್ಟ್ನಲ್ಲಿ ಇದ್ದಾರೆ ಅನ್ನೋಂಥ ನಾವು ಗಮನಿಸ್ತಾ ಹೋದ್ರೆ ಬೆಳಗಾವಿಯಿಂದ ಲಕ್ಷ್ಮಣ ಸವದಿ ಅವರ ಹೆಸರು ಮುಂಚೂಣಿಯಲ್ಲಿರುವಂಥದ್ದು. ಹಾಗೆಯೇ ಮಹಾಂತೇಶ್ ಕೌಜಲಗಿ ಅವರು ಕೂಡ ಈ ಸಚಿವ ಸ್ಥಾನದ ಆಕಾಂಕ್ಷಿಯ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಗೋಚರಿಸ್ತಾ ಇದ್ದಾರೆ. ಹಾಗೆ ಲಿಂಗಾಯತ ಸಮುದಾಯದಿಂದಲೇ ಯಶವಂತರಾಯ ಗೌಡ ಪಾಟೀಲ್ರು, ಇಂಡಿ ಶಾಸಕರು, ಮುದ್ದೇಬಿಹಾಳದ ಶಾಸಕರಾಗಿರುವಂಥ ಅಪ್ಪಾಜಿ ನಾಡಗೌಡರು ಕೂಡ ಈ ಒಂದು ಸ್ಥಾನದಲ್ಲಿ ಮುಂಚೂಣಿಯಲ್ಲಿರುವಂತಹ ನಾಯಕರುಗಳು. ಹಾಗೆ ಅಶೋಕ್ ಪಟ್ಟಣ್ ಅವರು ರಾಮದುರ್ಗದ ಶಾಸಕರು ಬೆಳಗಾವಿ ಜಿಲ್ಲೆಯಿಂದ, ಮತ್ತು ಗಣೇಶ್ ಹುಕ್ಕೇರಿ ಅವರು ಚಿಕ್ಕೋಡಿಯ ಶಾಸಕರು, ಅವರು ಕೂಡ ಈ ಒಂದು ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ತಿಪ್ಟೂರಿನ ಕೆ ಷಡಕ್ಷರಿ ಅವರು, ಹಾಗೆಯೇ ವಿಜಯಾನಂದ ಕಾಶಪ್ಪನವರು ಚಿಕ್ಕೋಡಿಯ ಅವರು ಹುನಗುಂದ ಶಾಸಕರು, ಹಾಗೆಯೇ KN ಶಿವಲಿಂಗೇಗೌಡ ಅರಸೀಕೆರೆ ಶಾಸಕರು, ಮಾಗಡಿ ಶಾಸಕರಾಗಿರುವಂಥ SC ಬಾಲಕೃಷ್ಣ ಕೂಡ ಈ ಒಂದು ರೇಸ್ನಲ್ಲಿ ಮುಂಚೂಣಿಯಲ್ಲಿ ಗೋಚರಿಸ್ತಾ ಇದ್ದಾರೆ. ಇನ್ನು ಹೊಸಕೋಟೆ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡ, ಬಾಗೇಪಲ್ಲಿ ಶಾಸಕರಾಗಿರುವ SN ಸುಬ್ಬಾರೆಡ್ಡಿಯು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿ ಇದ್ದಾರೆ. ಹಾಗೆಯೇ ಮರಾಠ ಸಮುದಾಯದವರಾಗಿರುವಂತಹ ಸಂತೋಷ್ ಲಾಡ್ ಅವರು ಕಲಘಟಕಿ ಕ್ಷೇತ್ರದ ಶಾಸಕರು, ಮತ್ತು ಶ್ರೀನಿವಾಸ್ ಮಾನೆ ಹಾನಗಲ್ ಕ್ಷೇತ್ರದ ಶಾಸಕರು, ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಬ್ರಾಹ್ಮಣ ಸಮುದಾಯದಿಂದ ಹಳಿಯಾಳದ ಶಾಸಕರಾಗಿರುವಂಥ RV ದೇಶಪಾಂಡೆ ಅವರು, ಹಿರಿಯ ಶಾಸಕರು, ಗಾಂಧಿನಗರದ ಶಾಸಕರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು, ಇವರು ಕೂಡ ಈ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿಯೇ ಇದ್ದಾರೆ. ಆದರೆ ಅವರಿಗೆ ಸಚಿವ ಸ್ಥಾನ ಸಿಗುತ್ತೋ, ಸ್ಪೀಕರ್ ಸ್ಥಾನ ಸಿಗುತ್ತೋ ನೋಡಬೇಕು. ಇನ್ನು ಮುಸ್ಲಿಂ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಯಥಾ ಪ್ರಕಾರ ಇದ್ದೇ ಇದೆ. ಚಾಮರಾಜಪೇಟೆ ಶಾಸಕರು, ನರಸಿಂಹರಾಜ್ಯದ ಶಾಸಕರಾಗಿರುವಂಥ ತನ್ವೀರ್ ಸೇಠ್ ಅವರು ಕೂಡ ಈ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಶಿವಾಜಿನಗರ ಕ್ಷೇತ್ರದ ಶಾಸಕರಾಗಿರುವ ರಿಜ್ವಾನ್ ಅರ್ಷದ್ ಅವರು, ಹಾಗೆಯೇ MLC ಆಗಿರುವಂತಹ ಸಲೀಂ ಅಹಮದ್ ಕೂಡ ಈ ಒಂದು ರೇಸ್ನಲ್ಲಿ ಗೋಚರಿಸ್ತಾ ಇದ್ದಾರೆ. ಜೊತೆಗೆ ಕುರುಬ ಸಮುದಾಯದಿಂದ ರಾಘವೇಂದ್ರ ಹಿಟ್ನಾಳ್ ಅವರು, ಕೊಪ್ಪಳದ ಶಾಸಕರಾಗಿರುವಂತಹ ರಾಘವೇಂದ್ರ ಹಿಟ್ನಾಳ್ ಅವರು, ಯಾಕಂದ್ರೆ ಕುರುಬ ಸಮುದಾಯಕ್ಕೆ ಕರ್ನಾಟಕದ ಉತ್ತರ ಭಾಗಕ್ಕೂ ರೆಪ್ರೆಸೆಂಟೇಷನ್ ಸಿಗಬೇಕು ಅನ್ನುವಂಥ ಆಸೆ ಇದ್ದೇ ಇದೆ. ಬಸವರಾಜ್ ಶಿವಣ್ಣನವರ್ ಬ್ಯಾಡಗಿ ಕ್ಷೇತ್ರದ ಶಾಸಕರು, ಅವರು ಕೂಡ ಈ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿಯಿಂದ ಬಂದಾಗ P ನರೇಂದ್ರ ಸ್ವಾಮಿಯವರು ಮಳವಳ್ಳಿ ಕ್ಷೇತ್ರದ ಶಾಸಕರು, ಅಭಯ ಪ್ರಸಾದ್ ಅವರು ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರಾಗಿರುವಂಥ ಅಭಯ ಪ್ರಸಾದ್, ಇನ್ನು HV ವೆಂಕಟೇಶ್ ಪಾವಗಡದ ಶಾಸಕರು, ಪುಲಿಕೇಶಿ ನಗರದ ಶಾಸಕರಾಗಿರುವಂಥ EC ಶ್ರೀನಿವಾಸ್ ಕೂಡ ಈ ಒಂದು ರೇಸ್ನಲ್ಲಿ ಗೋಚರಿಸ್ತಾ ಇದ್ದಾರೆ. ಮತ್ತು ವಾಲ್ಮೀಕಿ ಸಮುದಾಯದಿಂದ T ರಘುಮೂರ್ತಿ ಅವರು, ಚಳ್ಳಕೆರೆ ಶಾಸಕರಾಗಿರುವಂತಹ ರಘುಮೂರ್ತಿಯವರು, ಸಂಡೂರು ಶಾಸಕಿಯಾಗಿರುವಂತಹ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಇನ್ನು ಉಪ್ಪಾರ ಸಮುದಾಯದವರಾಗಿರುವಂತಹ C ಪುಟ್ಟರಂಗ ಶೆಟ್ಟಿಯವರು ಚಾಮರಾಜನಗರ ಕ್ಷೇತ್ರದ ಶಾಸಕರು, ಮಾಯಕೊಂಡ ಕ್ಷೇತ್ರದ ಶಾಸಕರಾಗಿರುವಂತಹ K ಬಸವಂತಪ್ಪ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. ವಿರಾಜಪೇಟೆಯ ಶಾಸಕರಾಗಿರುವಂತಹ AS ಪೊನ್ನಣ್ಣ, ಅಂದರೆ ಮೊದಲ ಬಾರಿಗೆ ಆಯ್ಕೆಯಾಗಿದ್ದಂತಹ ಶಾಸಕರ ಪಟ್ಟಿಯಲ್ಲಿ ಬಸವಂತಪ್ಪ ಇರಬಹುದು, ಹಾಗೆಯೇ ಪೊನ್ನಣ್ಣ ಅವರು ಕೂಡ ಮುಂಚೂಣಿಯಲ್ಲಿರುವಂಥದ್ದು. ಇನ್ನು ಮಧು ಬಂಗಾರಪ್ಪ ಅವರು, ಸೊರಬ ಕ್ಷೇತ್ರದ ಶಾಸಕರಾಗಿರುವಂತಹ ಮಧು ಬಂಗಾರಪ್ಪ ಕೂಡ ತಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ರುದ್ರಪ್ಪ ಲಮಾಣಿ, ಹಾವೇರಿ ಕ್ಷೇತ್ರದ ಶಾಸಕರಾಗಿರುವಂತಹ ರುದ್ರಪ್ಪ ಲಮಾಣಿ, ಬಂಜಾರ ಸಮುದಾಯಕ್ಕೆ ಈ ಬಾರಿ ರೆಪ್ರೆಸೆಂಟೇಷನ್ ಸಿಕ್ಕಿದ್ರೆ ಅದು ರುದ್ರಪ್ಪ ಲಮಾಣಿ ಅವರಿಗೆ ಅವಕಾಶವನ್ನು ತೆರೆಯಬಹುದು. MLC ಆಗಿರುವಂತಹ ಉಮಾಶ್ರೀ ಅವರು ಕೂಡ ಈ ಒಂದು ಸಚಿವ ಸ್ಥಾನದ ರೇಸ್ನಲ್ಲಿ ಇದ್ದೇ ಇದ್ದಾರೆ. ಹೀಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಸಚಿವ ಸ್ಥಾನ ಯಾರಿಗೆ ಸಿಗುತ್ತೆ ಅಂತಿಮ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವಂಥದ್ದಿದೆ.
ಆದರೆ ಭಾಳ ಜಿದ್ದಾಜಿದ್ದಿನ ಸ್ಪರ್ಧೆ ಅಂತೂ ಶಾಸಕರ ನಡುವೆನೇ ಇದೆ. ಯಾರನ್ನು ಅಂತಿಮವಾಗಿ ಆಯ್ಕೆ ಮಾಡ್ತಾರೆ ಅಂತ ನೋಡಬೇಕು. ಒಂದು ಕಡೆ ದೇವೇಗೌಡರು ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಕುಳಿತು ನಾನು ಸತ್ಯಾಗ್ರಹ ಮಾಡಬೇಕಾಗತ್ತೆ ಎಂದು ಹೇಳ್ತಾ ಇದ್ದಂತೆಯೇ ಮುಖ್ಯಮಂತ್ರಿಯವರು ಒಂದು ವಿಶೇಷ ಸಮಿತಿಯನ್ನು ರಚನೆ ಮಾಡಿದ್ದಾರೆ, ಅಧ್ಯಯನ ಸಮಿತಿಯನ್ನು ರಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಬಿಜೆಪಿಯವರು ದೇವೇಗೌಡರು ಆ ಕಡೆ ಸತ್ಯಾಗ್ರಹಕ್ಕೆ ಮುಂದಾದರೆ ಬಿಜೆಪಿಯವರು ಆಲ್ರೆಡಿ ಘೋಷಣೆನೇ ಮಾಡಿಬಿಟ್ಟಿದ್ದಾರೆ, ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ. ಎರಡೂ ಪಕ್ಷಗಳು ಜೊತೆಯಾಗಿ ಹೋರಾಟವನ್ನು ಮಾಡಬೇಕು ಅನ್ನೋಂಥದ್ದು ದೋಸ್ತಿ ಪಕ್ಷಗಳ ಒಂದು ಕಡೆ ನಿರ್ಧಾರ ಆದರೆ, ಇನ್ನೊಂದು ಕಡೆಯಲ್ಲಿ ಬಿಜೆಪಿಯವರು ತಮ್ಮ ಪಾದಯಾತ್ರೆಯನ್ನು ಅನೌನ್ಸ್ ಮಾಡಿದ್ದಾರೆ. ಬಿಡದಿಯ ಟೌನ್ಶಿಪ್ ಈಗ ಅಸ್ತ್ರವಾಗಿದೆ. ಪಾದಯಾತ್ರೆಗೆ ಬಿಜೆಪಿಯವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ, ನಾನು ಪಾದಯಾತ್ರೆಯನ್ನ ಮುನ್ನಡೆಸ್ತೀನಿ. 2 ದಿನಗಳ ಕಾಲ ಪಾದಯಾತ್ರೆಗೆ ಬಿಜೆಪಿ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಅಧಿವೇಶನದ ಒಳಗೂ ಹೊರಗೂ ಹೋರಾಟವನ್ನು ನಡೆಸುವಂಥದ್ದು ಈಗ ಬಿಜೆಪಿಯ ಲೆಕ್ಕಾಚಾರ. ಬಿಜೆಪಿ ಈ ಹೋರಾಟವನ್ನ ಸಂಪೂರ್ಣವಾಗಿ ಕೈಗೆತ್ತಿಕೊಳ್ಳಬೇಕು ಅನ್ನುವಂತಹ ನಿಟ್ಟಲ್ಲಿ ಬಿಜೆಪಿಯವರು ಕೂಡ ಈಗ ಮನಸ್ಸು ಮಾಡಿದ್ದಾರೆ. ಅದಕ್ಕಾಗಿ ಏನು ಕೇಸರಿ ಪಕ್ಷದ ನಾಯಕರುಗಳು ಇವತ್ತು ಹಸಿರು ಶಾಲ್ಗಳನ್ನು ತಿರುಗಿಸ್ತಾ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಮತ್ತು ಪಾದಯಾತ್ರೆಗೂ ಕೂಡ ನಿರ್ಧರಿಸಿದ್ದಾರೆ. ಇವತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆದಂತಹ ಹೋರಾಟದಲ್ಲಿ ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ದರು. ಹಾಗೆಯೇ ಪಕ್ಷದ ಪ್ರಮುಖ ನಾಯಕರುಗಳೆಲ್ಲರೂ ಕೂಡ ಭಾಗಿಯಾಗಿದ್ದಂಥದ್ದು ವಿಶೇಷವಾಗಿತ್ತು. ಆರ್ ಅಶೋಕ್ ಅವರಿದ್ದರು, ಸುರೇಶ್ ಕುಮಾರ್ ಇದ್ದರು, ಶೋಭಾ ಕರಂದ್ಲಾಜೆ ಅವರು ಕೂಡ ಇವತ್ತಿನ ಈ ಹೋರಾಟದ ಮುಂಚೂಣಿಯಲ್ಲಿ ಗೋಚರಿಸಿದರು. ಹೀಗೆ ಇವತ್ತು ದೊಡ್ಡದಾದಂಥ ಒಂದು ಹೋರಾಟವನ್ನು ಬಿಜೆಪಿಯವರು ರೂಪಿಸಿದ್ದಾರೆ. ಹಾಗಾದರೆ ಬಿಜೆಪಿಯ ಪಾದಯಾತ್ರೆಯ ಸ್ವರೂಪ ಏನು, ಹೇಗೆ, ಯಾವ ಸ್ವರೂಪದಲ್ಲಿ ಮಾಡ್ತಾ ಇದ್ದಾರೆ? ಸರ್ಕಾರದ ವಿರುದ್ಧ ಮತ್ತೊಂದು ಪಾದಯಾತ್ರೆಗೆ ಮುಂದಾಗಿದೆ ಈಗ ಕೇಸರಿ ಪಡೆ. ಈ ಹಿಂದೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಮಾಡಿ ಮೈಸೂರು ತನಕ ಪಾದಯಾತ್ರೆಯನ್ನ ಮಾಡಿದ್ರು. ಮೈಸೂರು ರಸ್ತೆ ಉದ್ದಕ್ಕೂ ಕೂಡ ನಡ್ಕೊಂಡು ಹೋದ್ರು. ಬಿಡದಿ ಸೇರಿದಂತೆ ಎಲ್ಲ ಭಾಗದಲ್ಲೂ ಕೂಡ ಪಾದಯಾತ್ರೆ ನಡೆಯಿತು ವಿಜೇಂದ್ರ ಅವರ ನೇತೃತ್ವದಲ್ಲಿ. ಈಗ 2ನೇ ಸುತ್ತಿನ ಪಾದಯಾತ್ರೆ ಬಿಡದಿ ಟು ಬೆಂಗಳೂರು. ಟೌನ್ಶಿಪ್ ವಿರೋಧಿಸಿ ಬಿಡದಿಯಿಂದ ಬೆಂಗಳೂರಿಗೆ ಬಿಜೆಪಿಯ ಪಾದಯಾತ್ರೆ ನಡೆಯುತ್ತೆ. ಟೌನ್ಶಿಪ್ ಅನ್ನು ವಿರೋಧಿಸಿ ಬಿಡದಿಯಿಂದ ಬೆಂಗಳೂರಿಗೆ ಬಿಜೆಪಿಯ ನಡಿಗೆ. ಅಧಿವೇಶನಕ್ಕೂ ಮುಂಚಿತವಾಗಿ 2 ದಿನಗಳ ಕಾಲ ಪಾದಯಾತ್ರೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. 2 ದಿನಗಳ ಕಾಲ ಪಾದಯಾತ್ರೆ ನಡೆಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಬಿಜೆಪಿಯ ನಾಯಕರುಗಳು. ಆ ಮೂಲಕ ಬಿಡದಿ ಟೌನ್ಶಿಪ್ ಕನಕಪುರಕ್ಕೆ 2ನೇ ಏರ್ಪೋರ್ಟ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಸವಾಲನ್ನ ಎಸೆದಿದ್ದಾರೆ. ಕನಕಪುರದಲ್ಲಿ 2ನೇ ಏರ್ಪೋರ್ಟ್ ಮಾಡಕ್ಕೆ ಬಿಡೋದಿಲ್ಲ, ಹಾಗೆಯೇ ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಬಿಡೋದಿಲ್ಲ. ಈ ತೀರ್ಮಾನಕ್ಕೆ ಈಗ ಬಿಜೆಪಿಯವರು ಬಂದಿದ್ದಾರೆ ಮತ್ತು ಬೃಹತ್ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಶಪಥವನ್ನ ಈಗ ಬಿಜೆಪಿಯವರು ಮಾಡಿರುವಂಥದ್ದು. ಬಿಜೆಪಿಯವರು ಈಗ ಬೃಹತ್ ಹೋರಾಟದ ಶಪಥವನ್ನ ಮಾಡಿದ್ದಾರೆ, ಪಾದಯಾತ್ರೆಯ ಶಪಥ ಮಾಡಿದ್ದಾರೆ. ಆ ಮೂಲಕ ಸರ್ಕಾರ ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಅನ್ನು ಮಾಡಬಾರ್ದು ಅಂತ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಈ ವಿಚಾರದಲ್ಲಿ ವಿಜೇಂದ್ರ ಹಾಗೂ ಅಶೋಕ್ ಏನು ಹೇಳ್ತಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ಬಿಡದಿ ಟೌನ್ಶಿಪ್ ತೆಗೆದು ಹಿಂದೆ ಸರಿಬೇಕು. ವಿಮಾನ ನಿಲ್ದಾಣ ಕನಕಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಬಿಡದಿಯಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯನ್ನು 1000 ಜನ ಕಾರ್ಯಕರ್ತರೊಂದಿಗೆ ರೈತರೊಂದಿಗೆ ಪಾದಯಾತ್ರೆಯನ್ನು ಮಾಡುವಂಥ ತೀರ್ಮಾನವನ್ನು ಈಗಾಗಲೇ ರಾಜ್ಯ ಅಧ್ಯಕ್ಷರು ಅನೌನ್ಸ್ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ಈಗ ನೀವು ತಗೊಂಡೋಗಿ ಅಲ್ಲಿ ಬೆಟ್ಟ ಗುಟ್ಟ ಎಲ್ಲ ಇರೋ ಬಂಡೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದೀರಾ, ಅದು ಬೇರೆ ಪ್ರಶ್ನೆ. ಬೆಟ್ಟ ಗುಟ್ಟುಗಳಿರೋದು, ನೀರಾವರಿ ಜಮೀನು ಇರೋದು ಅಲ್ಲಿ ಮಾಡಿದ್ರೆ ಯಾರು ಬರ್ತಾರೆ? ಪಕ್ಕದಲ್ಲಿ ಕನಕಪುರ ಆದ ತಕ್ಷಣ ಒಂದು ಹೆಜ್ಜೆ ಇಟ್ಟರೆ ತಮಿಳ್ನಾಡು, ಈ ಕಡೆ ಹೊಸೂರು. ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಹೀಗೆ ದೊಡ್ಡ ಹೋರಾಟವನ್ನು ಸಂಘಟಿಸೋದಕ್ಕೆ ಈಗ ಬಿಜೆಪಿಯವರು ಮುಂದಾಗಿದ್ದಾರೆ. ವಿಶೇಷವಾಗಿ ಟೌನ್ಶಿಪ್ ವಿರೋಧಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನ ನಡೆಸಿತ್ತು. ಅದರ ನೇತೃತ್ವದಲ್ಲಿ ವಿಜೇಂದ್ರ ಅವರಿದ್ರೆ, ಅವರ ಪಕ್ಕದಲ್ಲಿ ಅವರ ತಂದೆ ಯಡಿಯೂರಪ್ಪನವರು ಕೂಡ ಇದ್ರು. ಶಾಸಕರು, ಸಂಸದರು, ಮಾಜಿ ಸಚಿವರು, MLCಗಳು ಇವರೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರು. ವಿಶೇಷವಾಗಿ ಬಿಡದಿ ಭಾಗದ ರೈತರು, ಮಹಿಳೆಯರು, FIR ಆಗಿರುವ ರೈತರು ಇವರೆಲ್ಲರೂ ಕೂಡ ಇವತ್ತಿನ ಈ ಹೋರಾಟದಲ್ಲಿ ಭಾಗಿಯಾಗಿದ್ರು. ಆ ಮೂಲಕ ತಮ್ಮ ಜಮೀನನ್ನು ಉಳಿಸಿಕೊಳ್ಳೋದಕ್ಕೆ ಬೇಕಾದ ಪ್ರಯತ್ನವನ್ನು ರೈತರು ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಎಲ್ಲರನ್ನು ಹುರಿದುಂಬಿಸುವಂತಹ ಕೆಲಸವನ್ನ ಯಡಿಯೂರಪ್ಪನವರು ಕೂಡ ಮಾಡಿದ್ದಾರೆ. ಆ ಮೂಲಕ ಈ ಒಂದು ಹೋರಾಟದ ವೇದಿಕೆಗೆ ಅವರು ಕೂಡ ಬಂದಿದ್ದಾರೆ. DK ಶಿವಕುಮಾರ್ ಸರ್ಕಾರಕ್ಕೆ ಯಡಿಯೂರಪ್ಪ ಅವರು ದೊಡ್ಡ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆ ಕಾರ್ಯಗತ ಆಗಬಾರದು ಅನ್ನುವಂಥದ್ದು ಯಡಿಯೂರಪ್ಪ ಅವರ ಒತ್ತಾಸೆಯೂ ಕೂಡ. ಯಾಕಂದರೆ ಯಡಿಯೂರಪ್ಪನವರ ಸರ್ಕಾರದಲ್ಲಿನೇ ಈ ಒಂದು ಜಮೀನೇನಿದೆಯಲ್ಲ
ಆ ಜಮೀನನ್ನ ರೆಡ್ ಝೋನ್ ಮಾಡಿದ್ದಂಥದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ. ಅವರು 2008ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಆ ಕಾಲದಲ್ಲಿ ಇದನ್ನು ರೆಡ್ ಝೋನ್ ಮಾಡಲಾಗಿತ್ತು. ಆದರೆ ಯಡಿಯೂರಪ್ಪನವರು ಕೂಡ ಇವತ್ತು ಈ ಹೋರಾಟಕ್ಕೆ ಭಾಗಿಯಾಗಿದ್ದರು. ಹೋರಾಟದಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ಮಾತನಾಡಿದ್ದಾರೆ ಮತ್ತು ಆ ಮೂಲಕ ಯಾವುದೇ ಕಾರಣಕ್ಕೂ ಈ ಯೋಜನೆಗೆ ಅವಕಾಶ ಕೊಡಬಾರದು, ನಮ್ಮ ನೆಲ ನಮ್ಮ ಹಕ್ಕು, ಇದನ್ನು ಕಸಿದುಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ. ಏನು ದರ್ಪವನ್ನು ತೋರಿಸ್ತಾ ಇದ್ದೀರಾ? ಅಧಿಕಾರ ಮದದಿಂದ ನೀವೇನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಭಾವನೆಯಿಂದ ನೀವು ತೊಡಗಿದ್ದೀರಾ. ಇದನ್ನ ಕೊನೆ ಮಾಡೋದಕ್ಕೆ ಈ ಸಭೆಯಲ್ಲಿ ಪ್ರಾರಂಭ ಆಗಿದೆ. ನೀವು ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಏನು ಬೇಕಾದರೂ ನಡೆಯುತ್ತೆ ಅನ್ನುವಂಥ ಭ್ರಮೆನಲ್ಲಿ ನೀವೇನಿದ್ದೀರಾ, ಇದಕ್ಕೆ ಕೊನೆ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧ ಇದೆ. ಈ ಭಾರತೀಯ ಜನತಾ ಪಾರ್ಟಿ, ಜನತಾದಳ, ಕುಮಾರಸ್ವಾಮಿ ಅವರು ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಈ ಸರ್ಕಾರಕ್ಕೆ ಕೊನೆ ಮೊಳೆ ಹೊಡೆಯೋದು ಅಂತ ಪ್ರಯತ್ನ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂಥ ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಇತರ ಜನ ಎಲ್ಲರೂ ಸೇರಿ ಡೆಲ್ಲಿಗೆ ಹೋಗಿ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಹೊರತು ಯಾವನಾದರೂ ಒಬ್ಬ ಈ ರಾಜ್ಯದ ಜನರ ಸಂಕಷ್ಟವನ್ನು ಕೇಳೋದಕ್ಕೋಸ್ಕರ ಯಾವುದಾದ್ರೂ ಜಿಲ್ಲೆಗೆ ಹೋಗಿ ಜನರನ್ನ ಒಟ್ಟಿಗೆ ಸೇರಿಸಿ ಅವರ ಕಷ್ಟ ಸುಖವನ್ನು ವಿಚಾರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಬಹುಶಃ ಇದು ಕೇವಲ ಇಲ್ಲಿ ಬೆಂಗಳೂರಿಗೆ ಸೀಮಿತವಾಗಿಲ್ಲ. ನಾನು ಈಗಾಗಲೇ ಹೇಳಿದಂತೆ ಬೆಂಗಳೂರಿನ ಸುತ್ತಮುತ್ತ ರಾಜ್ಯದ ಯಾವುದೇ ಭಾಗದಲ್ಲಾದರೂ ಸಹ 1 ಗಂಟೆ 2 ಗಂಟೆ ನಾನು ಬರೋಕ್ಕೆ ಸಿದ್ಧ ಇದ್ದೇನೆ. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಪ್ರಾರಂಭ ಆಗಬೇಕಾಗಿದೆ. ಇನ್ನು ಈ ಹೋರಾಟದ ವೇದಿಕೆಯಲ್ಲಿ ಮಾತನಾಡಿರುವಂತಹ ಶೋಭಾ ಕರಂದ್ಲಾಜೆ ಹಾಗೂ ಬಿ ಶ್ರೀರಾಮುಲು ಅವರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಲವಾರು ಮಾಫಿಯಾಗಳ ಬಗ್ಗೆ, ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸುವವರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಕಾಂಗ್ರೆಸ್ನ ಹೈಕಮಾಂಡ್ ಅನ್ನು ಹೊಟ್ಟೆ ತುಂಬಿಸಬೇಕು ಅನ್ನೋ ಕಾರಣದಿಂದ ಇವತ್ತು ರೈತರಿಗೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಫಲವತ್ತಾದಂತಹ ಭೂಮಿ, ಕೃಷಿ ಭೂಮಿಯನ್ನು ಇವತ್ತು ಬಿಡದಿಯಲ್ಲಿ ಅವ್ರಿಗೆ ತಗೊಂತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಿಜೆಪಿ ಹೋರಾಟವನ್ನು ಮಾಡಿದ್ರು ಅದಕ್ಕೆ ಉತ್ತರವನ್ನು ಕೊಡುವಂತಹ ಕೆಲಸವ ಸರ್ಕಾರ ಕೂಡ ಮಾಡಿದೆ. ಮುಖ್ಯಮಂತ್ರಿ ಅವರು ಮಾತನಾಡಿದ್ದಾರೆ, ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. ಏನೇನು ಮಾತಾಡಬೇಕು ಎಲ್ಲ ಮಾತಾಡಿದ್ದೀನಿ. ಭಾಳ ಅಸೆಂಬ್ಲಿಯಲ್ಲಿ ಏನೋ ಮಂಡಿಸ್ತೀನಿ ಅಂತ ಏನೋ ಹೇಳಿದ್ದಾರೆ. ಅವ್ರಿಗೆ ಸ್ವಾಗತ ಮಾಡ್ತೀನಿ. ಅವರ ಮುಕ್ತ ಖಂಡದಿಂದ ಏನೇನು ಬೇಕೋ ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ. ಚರ್ಚೆ ಮಾಡೋಣ. 11 ವರ್ಷ ಇವರೇ ಅಧಿಕಾರದಲ್ಲಿದ್ದರು. ಈ ಟೌನ್ಶಿಪ್ನ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿತ್ತು, ರದ್ದು ಮಾಡಬಹುದಿತ್ತು. ರದ್ದು ಮಾಡಿದರೆ ಮುಗಿದೋಗಿತ್ತು. 11 ವರ್ಷ ಇವರೇ ಅಧಿಕಾರದಲ್ಲಿದ್ದರು. ರದ್ದು ಮಾಡಿದರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರಲಿಲ್ಲ. ಈಗ ಹೋಗ್ಬಿಟ್ಟು ಅಲ್ಲಿ ಹೋಗೋದು, ಇನ್ಸ್ಪೆಕ್ಷನ್ ಮಾಡೋದು, ಇಲ್ಲಿ ಧರಣಿ ಮಾಡೋದು, ಇದೇನು ಜನಕ್ಕೆ ಇವರ ಒಂದು ಡ್ರಾಮಾ ಅರ್ಥ ಆಗೋದಿಲ್ವಾ? ಹೀಗೆ ಒಂದು ಕಡೆ ಹೋರಾಟ ನಡೀತಾ ಇದೆ, ವಾಗ್ಯುದ್ಧ ನಡೀತಾ ಇದೆ, ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ರಾಮನಗರದ GBDA ಕಚೇರಿಯಲ್ಲಿ ಅಲ್ಲಿಗೆ ಯಾವ ರೈತರು ತಮ್ಮ ಜಮೀನನ್ನ ಸರ್ಕಾರಕ್ಕೆ ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರೋ, ಈ ಟೌನ್ಶಿಪ್ಗೆ ಹಾಕಿ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರೋ ಅಂತಹ ರೈತರು ಹೋಗಿ GBDA ಕಚೇರಿಯಲ್ಲಿ ತಮ್ಮ ಪತ್ರಗಳನ್ನು ಕೊಡ್ತಾ ಇದ್ದಾರೆ, ತಮ್ಮ ವಂಶಾವಳಿಯನ್ನು ಕೊಡ್ತಾ ಇದ್ದಾರೆ. ಆ ಮೂಲಕವಾಗಿ ತಾವು ಈ ಯೋಜನೆಗೆ ತಮ್ಮ ಜಮೀನನ್ನು ಬಿಟ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ ಅಂತೇಳಿ ಅದಕ್ಕೆ ಪೂರಕವಂತ ದಾಖಲೆಗಳನ್ನು ಒದಗಿಸ್ತಾ ಇದ್ದಾರೆ. ಅಲ್ಲಿ ರೈತರು ಕೂಡ ಮಾತನಾಡಿದ್ದಾರೆ. ದಾಖಲೆ ಅಂದ್ರೆ ಮೊದ್ಲೇ ನಾವು ಒಪ್ಪಿಗೆ ಪತ್ರ ಕೊಟ್ಟಿದ್ವು 4-1 ಇಶ್ಯೂ ಮಾಡಿದ ನಂತರ ದಿನಗಳಲ್ಲಿ. ಈಗ 6-1 ಇಶ್ಯೂ ಮಾಡವ್ರೆ. 6-1 ಇಶ್ಯೂ ಮಾಡಿದ ನಂತರ ದಿನದಲ್ಲಿ ಏನು ಅವ್ರ ಪರಿಹಾರದ ಮೊತ್ತಕ್ಕೆ ನಾವು ಅಪ್ಲಿಕೇಶನ್ ಹಾಕ್ಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೊಡ್ತಾ ಇದೀವಿ. ಕೊಟ್ಟು ಅದೇ ನಮ್ಮ ವೈಯಕ್ತಿಕ ದಾಖಲೆಗಳು ಅಷ್ಟೇನೆ.
ಈ ಏನು ರೆಕಾರ್ಡ್ ರೂಮ್ ಅಲ್ಲಿ ಮತ್ತೆ ತಾಲೂಕ್ ಆಫೀಸಲ್ಲಿ ಸಿಗ್ತಕ್ಕಂಥ ದಾಖಲೆ ಏನಿದೆ ಅವರೇ ಸ್ಕ್ಯಾನ್ ಮಾಡಿಸ್ಕೊಂಡವ್ರೆ. ಅದಲ್ಲದೆ ನಮ್ಮ ವೈಯಕ್ತಿಕ ದಾಖಲೆಗೆ ಸಂಬಂಧಪಟ್ಟಂಗೆ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಮತ್ತೆ ಪಾಣಿಗಳು, ಆಮೇಲೆ ಪಾನ್ ಕಾರ್ಡ್ ಜೆರಾಕ್ಸು, ಫೋಟೋಗಳು, ಇಷ್ಟೇ. ಇದನ್ನ ಆಮೇಲೆ ವಂಶವೃಕ್ಷ ಇಷ್ಟ ಇದೆ. ಒಂದು 4 ಎಕರೆ ಇದೆ ನಮ್ದು, ನಮ್ಮ ಅಣ್ಣಂದು. ನಮ್ಗೆ ಒಪ್ಪಿಗೆ ಆಗೈತೆ, ಒಪ್ಪಿಗೆ ಪತ್ರ ಕೊಟ್ಟಿದ್ದೋ 4-1 ಆದ್ಮೇಲೆ. ಈಗ 6-1 ಆದ್ಮೇಲೆ ಬಂದು ನಮ್ ರೆಕಾರ್ಡ್ಸ್ ಕೊಡ್ತಾ ಇದೀವಿ. ಈ ಬೇರೆ ಕಡೆ KIDB ಇದ್ರಲ್ಲೆಲ್ಲ ಸುಮಾರು ರೆಕಾರ್ಡ್ಸ್ ಕೇಳ್ತಾರೆ, 10-15 ರೆಕಾರ್ಡ್ಸ್ ಕೇಳ್ತಾರೆ. ಇಲ್ಲಿ ಮೇಯ್ನ್ ಆಗಿ 4ರಿಂದ 5 ರೆಕಾರ್ಡ್ಸ್ ಕೇಳವ್ರೆ. 1-2 ಫೋಟೋ, ಒಂದು ವಂಶವೃಕ್ಷ, ಒಂದು ಸೆಕ್ರೆಟರಿಯಿಂದ ದೃಢೀಕರಣ ಪತ್ರ, ಪಾಸ್ಬುಕ್ ಜೆರಾಕ್ಸ್, ಇಷ್ಟು ಮಾತ್ರ ಕೇಳೋರು ರೆಕಾರ್ಡ್ಸ್. ಕಂದಾಯ ರಸೀತಿ ಸರ್ ಅನುಕೂಲ ಇದೆ. ನಾವು ಒಪ್ಪಿಗೆ ಕೊಟ್ಟೆ ಕೊಟ್ಟಿರೋದಿಲ್ಲ. ಯಾಕೆಂದ್ರೆ ಸುಮ್ಮನೆ ಒಳ್ಳೆ ಪ್ರಾಜೆಕ್ಟ್ ಇದು. 20 ವರ್ಷ ಆಯ್ತು. 2006-7ರಲ್ಲಿ ಕುಮಾರಸ್ವಾಮಿ ಅವ್ರು ಬಂದು ಇದನ್ನ ಒಂದು ಉಪನಗರ ಯೋಜನೆ ಮಾಡ್ತೀವಿ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ರು. ಅದು ಕೈ ಬಿಟ್ರು. 5 ಮಾಡ್ತೀವಿ ಅಂದ್ರು, 4 ಕೈ ಬಿಟ್ರು, ಇದೊಂದು ಹಂಗೆ ಉಳಿಸ್ಬಿಟ್ರು. ಇದು ಈಗ ಗೊತ್ತು ಈಚೆಗೆ. ಈಗ 20 ವರ್ಷದಿಂದ ಇಲ್ಲಿ 20 ಲಕ್ಷಕ್ಕೂ ಮಾರಿದೀವಿ, 30 ಲಕ್ಷಕ್ಕೂ ಮಾರಿದೀವಿ, 40 ಲಕ್ಷಕ್ಕೂ ಮಾರಿದೀವಿ. ಇವತ್ತು 2.5 ಕೋಟಿಗೆ ಯಾಕೆ ಕೊಡ್ಬಾರ್ದು ಜನ ಪಾಪ? ಆಮೇಲೆ ಶೇರಿಂಗ್ ಹೋಯ್ತವ್ರು, ಮೇಯ್ನು ಶೇರಿಂಗ್ ಹೋಯ್ತವ್ರೆ. ಈಗ ಒಂದ್ 8 ಸೈಟ್ ಕೊಡ್ತಾರೆ, 1 ಎಕರೆಗೆ. 1 ಸೈಟ್ 1 ಕೋಟಿಗೆ ಹೋದ್ರು 8 ಕೋಟಿ ಆಯ್ತದ ನಾಳೆ ದಿನ ಅವ್ರಿಗೆ. ಇವತ್ತೆಲ್ಲ ಇನ್ನು 5 ವರ್ಷಕ್ಕೆ ಹೋಗ್ಬೋದು. ಅದು ಈ ಜಮೀನು ಹಿಂಗೆ ರೆಡ್ ಝೋನ್ ಇನ್ನ 20 ವರ್ಷ ಕಂಟಿನ್ಯೂ ಆಯ್ತದೆ. ಈಗ ರೆಡ್ ಝೋನ್ ಮುಕ್ತ ಆಯ್ತಾ ಇದೀವಿ ನಾವು. ಹೀಗೆ ಒಂದು ಕಡೆ ರೈತರು ತಮ್ಮ ಜಮೀನು ಬಿಟ್ಕೊಡುವಂತಹ ಪ್ರಾಸೆಸ್ ಕೂಡ ಇದೇ ಸಮಯದಲ್ಲೇ ನಡೀತಾ ಹೋಗ್ತಾ ಇದೆ. ಆದರೆ ಬಿಜೆಪಿಯವರು ಪಾದಯಾತ್ರೆಯನ್ನು ಕೂಡ ನಡೆಸೋದಕ್ಕೆ ತೀರ್ಮಾನಿಸಿದ್ದಾರೆ. ಆ ಪಾದಯಾತ್ರೆ ಮೂಲಕವಾಗಿ ಯಾವ ರೂಪದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ.